ಮ್ಯಾಕ್ಸ್ ಕಡೆಯಿಂದ ಟೀಸರ್ ಬಂದಿತ್ತು, ಸಾಂಗ್ ಬಂದಿತ್ತು, ಎಲ್ಲ ನೋಡಾಯಿತು. ಈಗ ಟ್ರೈಲರ್ ಬಂದಿದೆ, ಜೊತೆಗೆ ಸಾಂಗ್ ಬಂದಿದೆ. ಟ್ರೈಲರ್ ಹೇಗಿದೆ? ಹಾಟ್ ಟು ಮಾಮ ಸಾಂಗ್ ಹೇಗಿದೆ? ಹಾಟಾ ಡೌಟಾ? ನೋಡ್ಕೊಂಬರೋಣ ಬನ್ನಿ. ಇವತ್ತಿನ ಕಂಟೆಂಟ್ ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಟ್ರೈಲರ್ ಹಾಗೆ ಸಾಂಗ್ ರಿವ್ಯೂ. ಇದರಲ್ಲಿ ಕಿಚ್ಚ ಸುದೀಪ್ ಅವರು ಆಕ್ಟ್ ಮಾಡಿ, ವಿಜಯ್ ಕಾರ್ತಿಕೇಯನ್ ಅವರು ಡೈರೆಕ್ಟ್ ಮಾಡಿ, ಅಜನೀಶ್ ಅವರ ಮ್ಯೂಸಿಕ್ ಇರುವಂತ ಸಿನಿಮಾ. ಒಂದು ಆಡ್ ಡೇಟ್ 25 ಬುಧವಾರ ಹಾಲಿಡೇ ಅಂತ ಬರ್ತಾ ಇದ್ದಾರೆ. ಸಿನಿಮಾ ಹೇಗಿರುತ್ತೆ ಅಂತ ಅರ್ಥ ಮಾಡಿಸೋದಕ್ಕೆ ಟೀಸರ್ಗಳನ್ನ ಬಿಡ್ತಾ ಇದ್ರು, ಬಟ್ ಟೀಸರ್ ಒಂದೇ ರೀತಿ ಇತ್ತು. ಈ ಟ್ರೈಲರ್ನಲ್ಲಿ ತುಂಬಾ ಚೆನ್ನಾಗಿ ಬಿಟ್ಕೊಡಿದ್ದಾರೆ ಸಿನಿಮಾ ಹೇಗಿರುತ್ತೆ, ಏನಿರುತ್ತೆ, ಏನೇನಿರುತ್ತೆ ಅಂತ. ಇದರಲ್ಲಿ ಒಂದೇ ನೆಗೆಟಿವ್ ಅಂತ ಸ್ವಲ್ಪ ಅನಿಸಿದ್ದು ಟ್ರೈಲರ್ ಕಟ್. ಇದು ಇನ್ನು ಪ್ರಾಪರ್ ಆಗಿ ಮಾಡಬೇಕಿತ್ತು ಅಂತ ಅನಿಸ್ತು. ಇಷ್ಟೆಲ್ಲ ಟೈಮ್ ತೊಗೊಂಡಿದ್ದಾರೆ, ಟ್ರೈಲರ್ನ ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿದ್ರೆ ಪ್ರಾಪರ್ ಆಗಿ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತು. ಸುಮ್ಮನೆ ಅರ್ಜೆಂಟಲ್ಲಿ ಹೇಗೋ ಒಂದು ಮಾಡಿದ್ರಾಯ್ತು ಅನ್ನೋ ಥರ ಇತ್ತು ಟ್ರೈಲರ್ ಕಟ್. ಇದೊಂದು ಬಿಟ್ರೆ ವಿಷಯಗಳು ತುಂಬಾನೇ ಇದೆ ಟ್ರೈಲರ್ನಲ್ಲಿ. ಮೊದಲು ಪ್ಲಾಟ್ ನೋಡೋದಾದ್ರೆ, ಇನ್ಸ್ಪೆಕ್ಟರ್ ಮಹಾಕ್ಷಯ್ ಅರ್ಜುನ್ ಮಹಾಕ್ಷಯ್ ಅಲಿಯಾಸ್ ಮ್ಯಾಕ್ಸ್ 2 ತಿಂಗಳು ಸಸ್ಪೆಂಡ್ ಆಗಿರ್ತಾರೆ. ಸಸ್ಪೆಂಡ್ ಆಗಿ 2 ತಿಂಗಳು ಆದಮೇಲೆ ಹೊಸ ಪೊಲೀಸ್ ಸ್ಟೇಷನ್ಗೆ ಅಪಾಯಿಂಟ್ ಆಗ್ತಾರೆ. ಅಲ್ಲಿ ಏನೋ ಒಂದು ನಡೆದಿರುತ್ತೆ. ಆ ಘಟನೆಯಿಂದ ಒಂದಷ್ಟು ಕಷ್ಟಗಳು ಬರುತ್ತೆ. ಇಲ್ಲಿ ಅರ್ಜುನ್ಗೆ ಏನಾಗುತ್ತೆ, ಅರ್ಜುನ್ ಸುತ್ತಮುತ್ತ ಇರೋರ್ಗೆ ಏನಾಗುತ್ತೆ, ಯಾಕೆ ಇವ್ರ ಮೇಲೆ ಅಟ್ಯಾಕ್ ಮಾಡಿಸ್ತಾ ಇರೋದು, ಯಾರು ಮಾಡಿಸ್ತಾ ಇರೋದು, ಇದೆಲ್ಲ ಗೊತ್ತಾಗುತ್ತೆ ಸಿನಿಮಾನ ಥಿಯೇಟ್ರಲ್ಲಿ ನೋಡಿದಾಗ. ಆದರೆ ಇಲ್ಲಿ ಗೊತ್ತಾಗೋ ಮ್ಯಾಟರ್ ಏನು ಅಂತಂದ್ರೆ, ಕಿಚ್ಚ ಸುದೀಪ್ ಅಗೇನ್ ಹಳೆ ಕಿಚ್ಚ ಸುದೀಪ್ ಆಗಿ ಕಾಣಿಸ್ಕೊತಿದ್ದಾರೆ. ಆಂಗ್ರಿ ಯಂಗ್ ಮ್ಯಾನ್ ಆಗಿ ಕಿರ್ಚಾಟ, ಹಾರಾಟ ಎಲ್ಲ ಇರುತ್ತೆ. ಇದಕ್ಕೋಸ್ಕರನೇ ಫ್ಯಾನ್ಸ್ ಕಾಯ್ತಾ ಇದ್ದಿದ್ದು ಇಷ್ಟು ವರ್ಷ. ನಿಮ್ಗೆ ಏನು ಕೊಡಬೇಕು ಗೊತ್ತು, ನೀವೇನು ಕೇಳ್ತಿದ್ದೀರಾ ಗೊತ್ತು, ಅದನ್ನ ಕೊಡ್ತೀನಿ ಅಂತ ಮ್ಯಾಕ್ಸ್ ಮೂಲಕ ಬರ್ತಾ ಇದ್ದಾರೆ. ಈ ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತೆ ಅದನ್ನ ಡೆಲಿವರ್ ಮಾಡ್ತಾರೆ ಅಂತ. ಜೊತೆಗೆ ಇನ್ನೇನು ಪಾಯಿಂಟ್ಸ್ಗಳು ಇದೆ ಅಂತ ನೋಡಿದ್ರೆ, ಇದರಲ್ಲಿ ಅಫ್ಕೋರ್ಸ್ ಹೀರೋಯಿನ್ ಇಲ್ಲ, ಆದ್ರೆ ಒಂದು ಒಳ್ಳೆ ಸ್ಟ್ರಾಂಗ್ ವುಮೆನ್ ಬೇಸ್ಡ್ ಪ್ಲಾಟ್ ಆಗಿರ್ಬೋದು. ಅದ್ರ ಸುತ್ತಾನೆ ಕತೆ ಸುತ್ತಬಹುದು. ಪೊಲಿಟಿಷಿಯನ್ಸ್, ಕರಪ್ಷನ್, ಪೊಲೀಸ್ ಸ್ಟೇಷನಲ್ಲಿ ಯಾವ್ಯಾವ ರೀತಿ ನಡೆಯುತ್ತೆ, ಯಾವ ರೀತಿ ನಡಿಬೋದು, ಯಾವ ರೀತಿ ನಡಿಬೇಕು. ಸಾಮಾನ್ಯ ವ್ಯಕ್ತಿ ಆದರೆ ಈ ಥರ ಏನೋ ಒಂದು ಘಟನೆ ಆಗಿದೆ, ಏನೋ ಒಂದು ಅನ್ಯಾಯ ಆಗಿದೆ ಅಂತಂದಾಗ ಪೊಲಿಟಿಕಲ್ ಪವರ್ನ ಯೂಸ್ ಮಾಡಿಕೊಂಡು ಆಟ ಆಡ್ತಿದ್ದಾರೆ ಅಂತಂದಾಗ ನಿಮ್ಗೆ ಹೇಗೆ ಅನ್ಸುತ್ತೆ? ಏನಾದರೂ ಮಾಡಬೇಕು, ಹೊಡಿಬೇಕು ಅಂತ ಅನಿಸ್ಬೋದು. ಅದನ್ನ ಇಲ್ಲಿ ಮ್ಯಾಕ್ಸ್ ಮಾಡ್ಬೋದು. ಡೈಲಾಗ್ಸ್ಗಳು ಪವರ್ಫುಲ್ ಆಗಿದೆ. ಒಂದು ವರ್ಲ್ಡ್ ಬಿಲ್ಡಿಂಗ್ ಕೆಲಸನ ಮಾಡಕ್ಕೆ ಹೋಗಿಲ್ಲ, ಇರೋ ವರ್ಲ್ಡ್ನಲ್ಲೇ ನಡೆಯುವಂಥ ಕೆಲವೊಂದು ಘಟನೆಗಳನ್ನ ಇಟ್ಕೊಂಡು ಸಿನಿಮಾನ ಮಾಡಿದ್ದಾರೆ. ಇದನ್ನ ಅವರೇ ಇಂಟರ್ವ್ಯೂನಲ್ಲೂ ಕೂಡ ಹೇಳ್ಕೊಂಡಿದ್ದಾರೆ ಸುದೀಪ್ ಅವರು. ಅಂದ್ರೆ ಜನ ಕನೆಕ್ಟ್ ಆಗೋಕ್ಕೆ ತುಂಬಾ ಟೈಮ್ ಹಿಡಿಯೋದಿಲ್ಲ. ಹಾಗೆ ಕಲರ್ ಗ್ರೇಡಿಂಗ್, ಕೆಲವೊಂದು ಶಾರ್ಟ್ಸ್ಗಳು ತುಂಬಾ ಅದ್ಭುತವಾಗಿತ್ತು ಅಂತ ಹೇಳ್ಬೋದು. ಆ ಬೆಂಕಿ ಇವೆಲ್ಲ ಬರೋ ಸೀನ್ಗಳು ಬೆಂಕಿಯಾಗೆ, ಕ್ಯಾಮ್ರಾ ವರ್ಕ್, ಎಡಿಟಿಂಗ್, ಕಲರ್ ಗ್ರೇಡಿಂಗ್ ಇದೆಲ್ಲ ಇಷ್ಟ ಆಯ್ತು. ಆ ಪೋರ್ಷನ್ ಅಲ್ಲಿ ಬ್ಲೂ ಟಿಂಜ್ ಜೊತೆ ಒಂದು ಸೀನ್ ಬರುತ್ತೆ, ಅದು ಕೂಡ ತುಂಬಾ ಐ ಕ್ಯಾಚಿಂಗ್ ಆಗಿತ್ತು. ಒಂದೇ ದಿನದಲ್ಲಿ ಒಂದು ನೈಟಲ್ಲಿ ನಡೆಯೋ ಕತೆ ಅಂದಾಗ ಸ್ಟೋರಿ, ಸ್ಕ್ರೀನ್ ಪ್ಲೇ ಎರಡು ಗ್ರಿಪ್ಪಿಂಗ್ ಆಗಿರಬೇಕು. ಟ್ರೈಲರ್ ನೋಡಿದ್ರೆ ಆ ರೀತಿ ಅನ್ನಿಸ್ತಾ ಇದೆ. ಹಾಗೆ ಅಜನೀಶ್ ಅವರ ಮ್ಯೂಸಿಕ್ ಕೂಡ ತುಂಬ ಪಂಪ್ ಮಾಡುತ್ತೆ ಅನ್ಸುತ್ತೆ ಕೆಲವೊಂದು ಸೀನ್ಸ್ಗಳನ್ನ. ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಂಥ ಮೂವಿಗಳಿಗೆ, ಯಾಕಂದರೆ ಫಾಸ್ಟ್ ಪೇಸಿಂಗ್ ಇರುತ್ತೆ. ಮ್ಯೂಸಿಕ್ ಕೂಡ ಅದೇ ಟೆಂಪೋನಲ್ಲಿ, ಅದೇ ಮೆಟ್ರಿಕ್ಸ್ನಲ್ಲಿ ಬರಬೇಕು. ನೋಡೋಣ ಹೇಗಿರುತ್ತೆ ಅಂತ. ಜೊತೆಗೆ ಹಾಟ್ ಟು ಮಾಮ ಈ ಸಾಂಗ್ ಕೂಡ ಬಂದಿತ್ತು ಪ್ರೀ ರಿಲೀಸ್ ಇವೆಂಟಲ್ಲಿ. ಟ್ರೈಲರ್ ಲಾಂಚಲ್ಲಿ ಅನೂಪ್ ಭಂಡಾರಿ ಅವರು 4 ಲೈನ್ ಹಾಡಿದ್ರು. ಆಡಿ ಐಸ್ ಬೈಸ್ ಸುಸ್ತಾಗೋಯ್ತು ಐಸ್, ಸ್ವೆಟರ್ ಹಾಕಿರೋ ಬಟರ್ಫ್ಲೈ ಸೊಂಟ 0 ಸೈಜ್, 4 ದಿನದಿಂದ ಸಿಕ್ಕಿಲ್ಲ ಅಂತ ಎಲ್ಲ ಬಾಯ್ಸ್, ಯಪ್ಪ ಮೇಕಿಂಗ್ ಸೋ ಮಚ್ ನಾಯ್ಸ್. ಆಡಿ ಐಸ್ ಬೈಸ್ ಸುಸ್ತಾಗೋಯ್ತು ಐಸ್, ಸ್ವೆಟರ್ ಹಾಕಿರೋ ಬಟರ್ಫ್ಲೈ ಸೊಂಟ 0 ಸೈಜ್, 4 ದಿನದಿಂದ ಸಿಕ್ಕಿಲ್ಲ ಅಂತ ಎಲ್ಲ ಬಾಯ್ಸ್, ಯಪ್ಪ ಮೇಕಿಂಗ್ ಸೋ ಮಚ್ ನಾಯ್ಸ್. ಇದನ್ನು ಕೇಳಿ ಒಂದು ಎಕ್ಸ್ಪೆಕ್ಟೇಷನ್ ಬಂದಿತ್ತು. ಎಕ್ಸ್ಪೆಕ್ಟೇಷನ್ ಸ್ವಲ್ಪ ಜಾಸ್ತಿನೇ ಆಗಿತ್ತು. ಆದರೆ ಸಾಂಗ್ ಅಷ್ಟೊಂದು ಇಂಪ್ಯಾಕ್ಟ್ ಮಾಡಲ್ಲ ರಾರ ರಕಮಗೆ ಹೋಲಿಸ್ಕೊಂಡ್ರೆ. ರಾರ ರಕಮ ಸ್ಟ್ಯಾಂಡ್ಸ್ ಔಟ್. ಆದರೆ ಇದು ಪರವಾಗಿಲ್ಲ, ಒಂದು ಮಟ್ಟಿಗೆ ಚೆನ್ನಾಗಿದೆ ಅಂತ ಹೇಳ್ಬೋದು. ಆದರೆ ಇನ್ನೂ ಏನೋ ಬೇಕು ಅಂತಾರಲ್ಲ, ಆ ರೀತಿ ಅನ್ನಿಸ್ತಾ ಇತ್ತು ಹಾಟ್ ಮಾಮ ಸಾಂಗ್ ಕೇಳಿದಾಗ. ಒಂದು ಸ್ವಲ್ಪ ಡೌಟೇ, ನೋಡೋಣ ಸಿನಿಮಾದಲ್ಲಿ ಯಾವ ರೀತಿ
ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುತ್ತೆ ಅಂತ. ಹಾಗೆ ಈ ಸಾಂಗ್ ಹಾಗೆ ಈ ಟ್ರೇಲರ್ ಬಗ್ಗೆ ನಿಮ್ಗೆ ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಹಾಗಾದ್ರೆ ನಮ್ಮ ಬೇರೆ ಬೇರೆ ಕಂಟೆಂಟ್ಗಳನ್ನು ಕೂಡ ನೋಡಿ, ರಿವ್ಯೂಸ್, ಅಪ್ಡೇಟ್ಸ್, ಡಾಕ್ಯು ಸೀರೀಸ್ ಕೂಡ ಮಿಸ್ ಮಾಡದೆ ನೋಡಿ. ನಮ್ಮ ಕಂಟೆಂಟ್ ಇಷ್ಟ ಆಗಿದ್ರೆ ಲೈಕ್ ಹಾಗೂ ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಇಟ್ಟು ಆನ್ ಮಾಡ್ಕೊಳ್ಳಿ, ಆಗ ಆನ್ ಟೈಮ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಹಾಗಾದ್ರೆ ನಾನು ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗ್ತೀನಿ. ಮ್ಯಾಕ್ಸ್ ಹತ್ರ ಮಾತಾಡ್ತಾ ಇದ್ದೀರಾ, ಮ್ಯಾಕ್ಸಿಮಮ್ ಸೈಲೆನ್ಸ್ ಇರಲಿ.